ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಕಳೆದ ದಿನಗಳ ಹಿಂದೆ ಕೆಆರ್ಪೇಟೆ ಕತ್ತರಘಟ್ಟ ಗ್ರಾಮದ ಯುವಕ ರೈತ ಜಯಕುಮಾರನ ಸಾವಿಗೆ ರೌಡಿ ಶೀಟರ್ ಕೊಲೆ ಆರೋಪಿಯಾಗಿದ್ದು, ಈ ಪ್ರಕರಣದ ಹಿಂದೆ ಡಿವೈಎಸ್ಪಿ ಆನಂದಗೌಡ, ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ, ಪೊಲೀಸ್ ವೈರಮುಡಿಗೌಡ ಮತ್ತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ ಇವರ ಮೇಲೆ ಕೇಸು ದಾಖಲಿಸಿ ಅಮಾನತು ಮಾಡಿ ಸೂಕ್ತ ತನಿಖೆ ಮಾಡುವಂತೆ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಮಹಾ ಒಕ್ಕೂಟ ಶುಕ್ರವಾರ ಎಸ್ಪಿ ಕಚೇರಿ ಮುಂದೆ ಧರಣಿ ನಡೆಸಿದರು. ಹಾಗೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಮೇಲೆ ನಿರಂತರವಾಗಿ ಕೊಲೆ ದೌರ್ಜನ್ಯಗಳು ನಡೆಯುತ್ತಿದ್ದು, ಗೃಹ ಸಚಿವರು ಈ ಘಟನೆ ಕುರಿತಾಗಿ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದು ಖಂಡನೀಯ. ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ದಲಿತರೇ ಆಗಿದ್ದರೂ ಸಹ ದಲಿತರ ಕೊಲೆಯಾಗುತ್ತಿದ್ದರೂ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು ಶೋಚನೀಯ ಎಂದು ಧಿಕ್ಕಾರಗೋಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ನರಸಿಂಹಮೂರ್ತಿ, ಕೃಷ್ಣ, ಬಾಲರಾಜು, ಅಂದಾನಿ ಸೋಮನಹಳ್ಳಿ, ಜಯರಾಮು, ವಕೀಲರಾದ ರಾಮಯ್ಯ, ಗಂಗರಾಜು, ಅಭಿಗೌಡ ಮುಂತಾದವರಿದ್ದರು. ತಿರ್ಚಿ ಎಲ್ಲೆಲ್ಲೋ ಹೋಗ್ತಾ ಇದೆ. ಪೊಲೀಸ್ ಇಲಾಖೆಯ ಕರ್ತವ್ಯ ಲೋಪ, ನಿರ್ಲಕ್ಷ್ಯತನ, ಇದರಿಂದ ಕೂಡ ಆ ಕುಟುಂಬಕ್ಕೆ ಆಗಬಾರ್ದನ್ನೇ ಆಗಿದೆ. ಇದೇ ದೃಷ್ಟಿಯಿಂದ ನೋಡೋದಾಗಿದ್ರು ಕೂಡ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಈವರೆಗೆ ಅಲ್ಲಿ ಆ ಕಡೆ ತಿರುಗಿ ನೋಡಿಲ್ಲ. ಮತ್ತೆ ಗೃಹ ಮಂತ್ರಿಗಳು ಕೂಡ ಆ ಕಡೆ ತಿರುಗಿ ನೋಡಿಲ್ಲ. ನಿನ್ನೆ ಸದನ ಸಮಿತಿ, ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಕೂಡ ಹೋಗಿದ್ದಾರೆ. ಆದರೂ ಕೂಡ ಅವ್ರು ಹೇಳ್ತಾರೆ, ತನಿಖೆ ಆದ ನಂತರ ಆಮೇಲೆ ನಾವು ಅದನ್ನು ಕರಾರುವಕ್ಕಾಗಿ ಹೇಳ್ಬಹುದು, ಮೊದಲೇ ನಾವು ಏನು ಹೇಳೋಕ್ಕಾಗಲ್ಲ ಅಂತಾರೆ. ಮೇಲ್ನೋಟಕ್ಕೆ ಅದೊಂದು ಕೊಲೆ ಅಂತ ಯಾವ್ದು ಕಣ್ಣಿಲ್ದೇ ಕೂಡ ಹೇಳ್ಬಿಡ್ತಾನೆ. ಆ ಥರ ಅಮಾನುಷವಾಗಿ ಒಂದು ಅಮಾಯಕ ದಲಿತನ ಮೇಲೆ ಪ್ರಾಣಹಾನಿಯಾಗಿದೆ. ಅಪರಾಧಿಗಳನ್ನ ಜೊತೆಯಲ್ಲಿ ಕೂಡಿಸ್ಕೊಂಡು ಮತ್ತೆ ಅದಕ್ಕೆ ಪವರ್ಫುಲ್ ಆಗಿ ರಾಜಕಾರಣಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದೆಲ್ಲ ನಿಲ್ಲಬೇಕು. ಈ ಮೂಲಕ ನಾವು ಹೋಮ್ ಮಿನಿಸ್ಟ್ರಿಗೆ ಮನವಿ ಮಾಡ್ತಾ ಇದ್ದೇವೆ, SP ಅವ್ರ ಮೂಲಕ. ಹೋಮ್ ಮಿನಿಸ್ಟ್ರೇ, ನೀವು ನಮ್ಮ ದಲಿತರ ಪರವಾಗಿದ್ದೀರೋ, ಸಮಾಜದ ಪರವಾಗಿದ್ದೀರೋ ಅಥವಾ ಕಾನೂನು ಪರವಾಗಿದ್ದೀರೋ, ನಿಮ್ಮ ನೈತಿಕತೆನ ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಮಾದೇವಪ್ಪನವರೇ, ಒಬ್ಬ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ದಲಿತ ಯುವಕನ ಸಾವಾಗಿದೆ, ಕೊಲೆ ಆಗಿದೆ. ನೀವು ಯಾಕೆ ಇನ್ನು ಮೌನ ವಹಿಸಿದ್ದೀರಿ? ಇದಕ್ಕೆ ಕಾರಣ ಏನು? ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ನಾವೆಲ್ಲ ಬೊಬ್ಬೆ ಹೊಡೆದು ಎಲ್ಲ ಓಟ್ ಹಾಕಿದ್ದು, ಎಲ್ಲರ ಹತ್ರ ಓಟನ್ನು ಕಸಿದ್ಕೊಂಡು ಈಗ ಒಂದು ಮಾರಣ ಹೋಮ ಆಗಿದೆ. ನೀವು ಏನು ಮಾತನಾಡ್ತೇನೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀರಾ? ಮುಂದಗಡೆ ಯಾವ ವಿಚಾರಕ್ಕೆ? ಈಗ ಕೆಆರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದ ಜಯಕುಮಾರ ಅನ್ನೋನು ಹುಲ್ಮೆದೆ ಪಕ್ಕದಲ್ಲಿ ದಹನವಾಗಿ ಸತ್ತೋಗಿರೋದು ತಮಗೆಲ್ಲರೂ ಗೊತ್ತಿರೋ ವಿಚಾರ. ಅದರ ಹಿನ್ನೆಲೆ ಏನಂತಂದರೆ 17ನೇ ತಾರೀಕು ಒಂದು ಸಾವಾಗಿದೆ. 15ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದೆ ನನಗೆ, ಇಂಥ ಅನಿಲ್ ಕುಮಾರ್ ಅನ್ನೋನು ಈ ಹುಲ್ಮೆದೆಗೆ ಬೆಂಕಿ ಹಚ್ಚಿ ನಿನ್ನನ್ನು ಹೆಂಡತಿನ ಸಾಯಿಸ್ಬಿಡ್ತೀನಿ, ಈ ಜಾಗಕ್ಕೆ ಬಂದಿರೋದೀನಿ ಈ ವಿಚಾರಕ್ಕೆ, ಜಮೀನು ವಿಚಾರಕ್ಕೆ ಅಂತ ಬೆದರಿಸಿದ್ದಾನೆ. ಅದಕ್ಕೆ 15ನೇ ತಾರೀಕು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾನೆ. ಆ ಕಂಪ್ಲೇಂಟ್ ಕೊಟ್ಟಿದ್ದಷ್ಟೇ 17ನೇ ತಾರೀಕು ಒಂದು ಸಾವಾಗಿದೆ. ಆ ಕಂಪ್ಲೇಂಟ್ಗೆ ಅವನ್ನ ಕರ್ಸೋದೇ ಆಗಲಿ, ಬೆದರಿಸಿದವನ್ನ ಅನಿಲ್ ಕುಮಾರ್ ಅನ್ನೋನ್ನ ಅವನ್ನ ವಿಚಾರಣೆ ಮಾಡೋದಾಗಲಿ ಮಾಡಿದರೆ ಪೊಲೀಸ್ನವರು, ಅವ್ನ ಸಾವು ಆಗ್ತಿರಲಿಲ್ಲ. ಆದರೆ 17ನೇ ತಾರೀಕು ಸಾವಾದ್ಮೇಲೆ ಏನು ಮಾಡಿದ್ದಾರೆ, ಜಯಕುಮಾರ್ ಅನ್ನೋ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಮುಖಂಡರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಗಂಡನ ಸಾವಾಗಿದೆ, ಅವನು ಕೊಲೆ ಮಾಡಿದ್ದಾನೆ ಅನಿಲ್ ಕುಮಾರ್ ಅಂತವನು, ಎದುರಿಸಿದ ಮೊನ್ನೆ ಇವತ್ತು ಸಾಯಿಸ್ಬಿಟ್ಟು ಹುಲ್ಮೆದೆಗೆ ಹಾಕಿ ಬೆಂಕಿ ಹಚ್ಚಿದ್ದಾನೆ ಅಂತ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಆ ಊರಿನವರು ಅಕ್ಕಪಕ್ಕ ಲೀಡ್ರ್ಗಳೆಲ್ಲ ಇದ್ದವ್ರನ್ನ ಬಾಡಿ ಬಂತು ಮಾರ್ಚೂರಿಗೆ, ನೀವು ಅಲ್ಲೋಗಿ ಅಂತ ಹೇಳ್ಬಿಟ್ಟು ಆ ಕಂಪ್ಲೇಂಟ್ನ ತಪ್ಪಿಸಿ ತಿರುಚಿ ಮತ್ತೊಂದು ಕಂಪ್ಲೇಂಟ್ಗೆ ಇವರು ಸಹಿ ಹಾಕ್ಕೊಂಡು ಇದು ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಬರ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾವು ಮೊನ್ನೆ ಮಂಗಳವಾರ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಸೇರಿ ಕೆಆರ್ಪೇಟೆನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು, ಮೆರವಣಿಗೆಯನ್ನು ಮಾಡಿದ್ವಿ. ಅಲ್ಲಿ ಆಗ್ರಹ ಮಾಡಿದ್ವಿ. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ, ಸಾವಿಗೆ ಕಾರಣಕರ್ತರಾದ ಸುಬ್ಬಯ್ಯರನ್ನು, ಜಯಕುಮಾರ ಸಾವಿಗೆ ಕಾರಣರಾದ ವೈರಮುಡಿಯನ್ನು ಕೆಆರ್ಪೇಟೆ ಪೊಲೀಸವರಿಗೆ ಹೇಳಿ ಧಿಕ್ಕಾರ, ಕೆಆರ್ಪೇಟೆ ಪೊಲೀಸ್ನವರಿಗೆ ಹೇಳಿ ಧಿಕ್ಕಾರ, ಡಿವೈಎಸ್ಪಿ ಚಲುರಾಜರವರಿಗೆ ಹೇಳಿ ಧಿಕ್ಕಾರ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದಗೌಡರಿಗೆ ಹೇಳಿ ಧಿಕ್ಕಾರ, ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯರಿಗೆ ಹೇಳಿ ಧಿಕ್ಕಾರ, ಡಬ್ಬೆದಾರ್ ವೈರಮುಡಿಗೆ ಹೇಳಿ ಧಿಕ್ಕಾರ.
ಆಗಿ 15 ದಿನ ಕಳೆದರೂ ಏನು ಕ್ರಮ ಕೈಗೊಳ್ಳದ ಎಸ್ಪಿಗೆ ಹೇಳಿ ಧಿಕ್ಕಾರ. ಕೊಲೆಗಡುಕ ರೌಡಿ ಅನಿಲ್ ಕುಮಾರ್ಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕೊಲೆಗಡುಕ ರೌಡಿ ಅನಿಲ್ ಕುಮಾರ್ಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅಮಾಯಕ ದಲಿತ ಜಯಕುಮಾರ್ನ ಸಜೀವ ದಾನಕ್ಕೆ ಕಾರಣವಾದ ಡಿವೈಎಸ್ಪಿ ವಜಾ ಆಗಲೇಬೇಕು.